ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾಯಿದ್ವಿ. ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಯಾವುದು ಅಂದರೆ ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್. ಇಲ್ಲಿ ನೆಲವಾಸಿ ಕ್ವಶನ್ ನಂಬರ್ 41, ನೆಲವಾಸಿ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡದಾದ ಪ್ರಾಣಿ ನೆಲವಾಸಿ ಅಂದಾಗ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂದರೆ ಆನೆ. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 42, ರಾಸಾಯನಿಕ ಗೊಬ್ಬರ, ಕೀಟನಾಶಕ ಮತ್ತು ಕಳೆನಾಶಕಗಳ ಸಹಾಯವಿಲ್ಲದೆ ಬೆಳೆಯುವಂತಹ ಬೆಳೆ ಯಾವುದು ಅಂದಾಗ ಆಪ್ಷನ್ ನಂಬರ್ ಸಿ ಸಾಮೆ. ಇದನ್ನು ಸಾಮಿ ಅಂತ ಕೂಡ ಕರೀತಾರೆ. ಇವೆಲ್ಲವೂ ಕೂಡ ಯಾವ ಬೆಳೆಗಳು ಅಂತಂದಾಗ ಸಿರಿಧಾನ್ಯಗಳು. ಸಿರಿಧಾನ್ಯಗಳಿಗೆ ಹೆಚ್ಚಿನ ಕೀಟನಾಶಕ ಮತ್ತು ಹೆಚ್ಚಿನ ಕಳೆನಾಶಕಗಳ ಅವಶ್ಯಕತೆ ಇರುವುದಿಲ್ಲ. ನೆಕ್ಸ್ಟ್ ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದಾಗ ಇದರ ಅಂತಾರಾಷ್ಟ್ರೀಯ ಏಕಮಾನ ಕಿಲೋಗ್ರಾಮ್. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸಾಂಬಾರು ಪದಾರ್ಥವಾದಂತಹ ಲವಂಗ ಇದು ಸಸ್ಯದ ಯಾವ ಭಾಗದಲ್ಲಿ ಬೆಳೆಯುತ್ತದೆ ಅಂದಾಗ ಇದು ಆಪ್ಷನ್ ನಂಬರ್ ಬಿ ಹೂವಿನ ಭಾಗವಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 45, ಜಂಕ್ ಫುಡ್ ಇದು ಏನಂತ ಕೇಳಿದ್ದಾರೆ. ಜಂಕ್ ಫುಡ್ ಇದು ಸಮತೋಲಿತ ಪೋಷಕಾಂಶಗಳನ್ನು ಒಳಗೊಂಡಿರುವ ಆಹಾರ ಪದಾರ್ಥವಾಗಿದೆ. ತಪ್ಪು. ಆರೋಗ್ಯಕ್ಕೆ ಅನಗತ್ಯವಾದ ಅಥವಾ ಕಡಿಮೆ ಪೌಷ್ಟಿಕಾಂಶ ಹೊಂದಿರುವ ಆಹಾರ ಪದಾರ್ಥವಾಗಿದೆ. ಇದು ಸರಿಯಾದಂಥ ಉತ್ತರವಾಗಿದೆ. ಆದರೂ ಕೂಡ ಮುಂದಿನ ಆಪ್ಷನ್ ಗಮನಿಸಿದಾಗ ಆರೋಗ್ಯಕ್ಕೆ ಅಗತ್ಯವಾದ ಅಥವಾ ಹೆಚ್ಚು ಪೌಷ್ಟಿಕಾಂಶ ಹೊಂದಿರುವ ಆಹಾರ ಪದಾರ್ಥವಾಗಿದೆ. ಕಡಿಮೆ ರುಚಿಯನ್ನು ಹೊಂದಿದ್ದು ಆರೋಗ್ಯಕರ ಆಹಾರವಾಗಿದೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಇದು ಆರೋಗ್ಯಕ್ಕೆ ಅನಗತ್ಯವಾದ ಮತ್ತು ಕಡಿಮೆ ಪೌಷ್ಟಿಕಾಂಶ ಹೊಂದಿರುವ ಆಹಾರ ಪದಾರ್ಥವಾಗಿದೆ. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 46, ಈ ಕೆಳಗಿನ ಚಿತ್ರವನ್ನು ಗಮನಿಸು ಮತ್ತು ದ್ರವ್ಯದ ಯಾವ ಗುಣಲಕ್ಷಣವು ಈ ಚಿತ್ರಕ್ಕೆ ಅನ್ವಯವಾಗುತ್ತದೆ ಅಂದಾಗ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ. ದ್ರವ್ಯ ಅಂದರೆ ಒಂದು ವಸ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 47, ಈ ಕೆಳಗಿನ ಯಾವ ಪದಾರ್ಥವು ಉತ್ಪನ್ನ ಹೊಂದುವ ವಸ್ತುವಾಗಿದೆ. ಉತ್ಪನ್ನ ಅಂದರೆ ಅದು ಗಾಳಿಯ ಸಹಾಯಕ್ಕೆ ಬಂದಾಗ ಕರಗುತ್ತದೆ. ಇದನ್ನು ನಾವು ಉತ್ಪನ್ನ ವಸ್ತು ಅಂತ ಕರಿತೀವಿ. ಹಾಗಾದರೆ ಕೊಟ್ಟಂತಹ ವಸ್ತುಗಳಲ್ಲಿ ಯಾವುದು ಉತ್ಪನ್ನ ವಸ್ತು ಅಂದಾಗ ಆಪ್ಷನ್ ನಂಬರ್ ಎ ಅಲ್ಲ ಬಿ ಅಯೋಡಿನ್. ಸಾಲ್ಟ್ ಅನ್ನುವಂಥದ್ದು ಉತ್ಪನ್ನ ಸಬ್ಲಿಮೇಷನ್ ಸಬ್ಸ್ಟೆನ್ಸ್ ಆಗಿರುತ್ತದೆ. ಕ್ವಶನ್ ನಂಬರ್ 48, ಕೊಬ್ಬರಿ ಎಣ್ಣೆ, ಕಲ್ಲು ಮತ್ತು ನೀರು ಇವುಗಳನ್ನು ಅವುಗಳ ಸಾಂದ್ರತೆಗೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಬರೆದಾಗ ಇದರ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಡಿ ಕೊಬ್ಬರಿ ಎಣ್ಣೆ, ನೀರು ಮತ್ತು ಕಲ್ಲು. ಇದು ಸರಿಯಾದಂಥ ಉತ್ತರ ಆಗುತ್ತದೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ರಾಸಾಯನಿಕವಾಗಿ ಸಂಯೋಗಗೊಂಡು ಉಂಟಾದ ಸಂಯುಕ್ತವೇ ನೀರು. ಹಾಗಾದರೆ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪ್ರಮಾಣವನ್ನು ಕೇಳಿದಾಗ ಇದರ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ 2:1. ಇದು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಬಂದಂತಹ ಒಂದು ಪ್ರಮುಖ ಪ್ರಶ್ನೆಯಾಗಿದೆ. ಕ್ವಶನ್ ನಂಬರ್ 15, ಪುರಾತನ ಕಾಲದಲ್ಲಿ ಈ ಕೆಳಗಿನ ಯಾವ ಶಕ್ತಿಯ ಸಹಾಯದಿಂದ ಸಾಗರದಲ್ಲಿ ದೋಣಿ ಮತ್ತು ಹಡಗುಗಳನ್ನು ಚಲಿಸುವಂತೆ ಮಾಡಲಾಗುತ್ತಿತ್ತು ಅಂದಾಗ ಅವುಗಳಲ್ಲಿ ಯಾವುದೇ ರೀತಿಯ ಯಂತ್ರಗಳನ್ನು ಬಳಸ್ತಾ ಇರಲಿಲ್ಲ. ಹೀಗಾಗಿ ಅಲ್ಲಿ ಗಾಳಿಯ ಸಹಾಯದಿಂದ ದೋಣಿಗಳು ಚಲಾವಣೆ ಆಗ್ತಾಯಿದ್ವು. ಹೀಗಾಗಿ ಇದರ ಸರಿಯಾದಂಥ ಉತ್ತರ ಪವನ ಶಕ್ತಿ. ಬಟ್ ಈಗ ನಾವು ಇಂಧನ ಶಕ್ತಿ, ವಿದ್ಯುತ್ ಶಕ್ತಿ, ಸೌರಶಕ್ತಿಯನ್ನು ಬಳಸಿ ದೋಣಿಗಳನ್ನು ಚಲಾವಣೆ ಮಾಡ್ಬೋದಾಗಿದೆ ಈಗಿನ ಸಮಯದಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 51, ಈ ಕೆಳಗಿನ ಚಟುವಟಿಕೆಯಲ್ಲಿ ಶಕ್ತಿಯು ಯಾವ ರೂಪದಿಂದ ಯಾವ ರೂಪಕ್ಕೆ ಬದಲಾಗಿದೆ ಎಂಬುದನ್ನು ಕೊಟ್ಟಿರುವ ಆಯ್ಕೆಯಲ್ಲಿ ಎಂ ಮತ್ತು ಎನ್ನ ಬದಲಾದ ಶಕ್ತಿಯ ರೂಪವನ್ನು ಗುರುತಿಸಿದಾಗ ಇದರ ಸರಿಯಾದಂಥ ಉತ್ತರ ಯಾವುದಾಗುತ್ತದೆ ಅಂತಂದಾಗ ಆಪ್ಷನ್ ನಂಬರ್ ಸಿ ತಬಲ ಬಾರಿಸುವುದು ಸ್ನಾಯುಶಕ್ತಿ ಆದರೆ ಇದು ಶಬ್ದ ಶಕ್ತಿಯಾಗಿ ಬದಲಾವಣೆ ಆಗ್ತದೆ. ಬಸ್ಸಿನ ಚಲನೆ ಇಂಧನ ಶಕ್ತಿಯಿಂದ ಆದಾಗ ಇಲ್ಲಿ ಯಂತ್ರ ಇರುವುದರಿಂದ ಇದು ಯಾಂತ್ರಿಕ ಶಕ್ತಿ ಆಗುತ್ತದೆ. ಹೀಗಾಗಿ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 52,
ಸಸ್ಯದ ಆಹಾರ ತಯಾರಿಕೆಯಲ್ಲಿ ಅಗತ್ಯವಾಗಿರುವ ಅಂಶಗಳನ್ನು ಎಕ್ಸ್ ಪಟ್ಟಿಯಲ್ಲಿ ಮತ್ತು ಅವುಗಳ ಮೂಲಗಳನ್ನು ಪಟ್ಟಿ ವಾಯಲ್ಲಿ ನೀಡಲಾಗಿದೆ. ಅದರಲ್ಲಿನ ಸರಿಯಾದಂತಹ ಜೋಡಿಸಿದ ಕ್ರಮವನ್ನು ನಾವು ಗುರುತಿಸಿದಾಗ ಬೆಳಕಿನ ಶಕ್ತಿ ದೊರೆಯುವಂಥದ್ದು ಸೂರ್ಯನಿಂದ, ನೀರು ಖನಿಜ ಲವಣಾಂಶ ಸಿಗುವಂಥ ಮಣ್ಣಿನಿಂದ, ಇಂಗಾಲದ ಡೈಆಕ್ಸೈಡ್ ಇದು ವಾಯುಗೋಳ, ಪತ್ರ ಹರಿತ್ತು ಇದು ಹಸಿರು ಎಲೆ. ಹಾಗಾದರೆ ಇಲ್ಲಿ ಕೆ ಏನಾಗಬೇಕು, K3 ಆಗಬೇಕು. ನೆಕ್ಸ್ಟ್ L4 ಆಗಬೇಕು, M2 ಆಗಬೇಕು, NA ಆಗಬೇಕು. ಹೀಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 53 ನೋಡಿ, ಬೀಜದಿಂದ ಬೀಜಗಳನ್ನು ತಯಾರಿಸುವ ಸಸ್ಯದ ಜೀವನ ಕ್ರಮವನ್ನು ಈ ಕೆಳಗೆ ನೀಡಲಾಗಿದೆ. ಹಾಗಾದರೆ ಅದರಲ್ಲಿರುವಂಥ ಖಾಲಿ ಬಿಟ್ಟಿರುವ ಚೌಕದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿದಾಗ ನೋಡಿ, ಕಾಯಿಯಿಂದ ಹಣ್ಣಾಗ್ತದೆ, ಹಣ್ಣದಿಂದ ಬೀಜ, ಕಾಂಡದ ಗಿಣ್ಣು, ನೆಕ್ಸ್ಟ್ ಅದು ಸಸ್ಯದ ಮುಂದುವರೆದ ಭಾಗ ಯಾವುದು ಅಂದಾಗ ಹೂವು. ಇದರಿಂದ ಸಸ್ಯ ಆಗ್ತದೆ, ಸಸ್ಯದಿಂದ ಹೂವು ಆಗ್ತದೆ, ಹೂವಿನಿಂದ ಕಾಯಿ ಹಣ್ಣಾಗ್ತದೆ. ಹೀಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ, ಹೂವು. ನೆಕ್ಸ್ಟ್ ಕ್ವಶನ್ ನಂಬರ್ 54 ಈ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಆಯ್ಕೆಯನ್ನು ಗುರುತಿಸಿ. ಯಾವುದು ತಪ್ಪಾದಂಥ ಆಯ್ಕೆಯಾಗಿದೆ ನೋಡಿ. ಅಪಿಕೋ ಚಳುವಳಿ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಇದು ಸರಿಯಾಗಿದೆ. ಮೌನ ಕಣಿವೆ ಹೋರಾಟ ಕೇರಳದಲ್ಲಿರುವಂಥ ಜೀವವೈವಿಧ್ಯ ತಾಣದ ಜಲವಿದ್ಯುತ್ ಯೋಜನೆ ವಿರೋಧಿಸಿ ನಡೆದಂಥ ಹೋರಾಟವಿದೆ, ಇದು ಕೂಡ ಸರಿಯಾಗಿದೆ. ಜಂಗಲ್ ಬಚಾವೋ ಬಿಹಾರದ ಅರಣ್ಯಗಳ ಸಂರಕ್ಷಣೆಗಾಗಿ ಪ್ರಾರಂಭವಾದಂತಹ ಕಾಡನ್ನು ಉಳಿಸಿ ಆಂದೋಲನವಾಗಿದೆ, ಇದು ಕೂಡ ಸರಿಯಾಗಿದೆ. ನೆಕ್ಸ್ಟ್ ಚಿಪ್ಕೋ ಚಳುವಳಿ ಕರ್ನಾಟಕದ ಅರಣ್ಯಗಳ ಸಂರಕ್ಷಣೆಗಾಗಿ ಸಾಲು ಮರದ ತಿಮ್ಮಕ್ಕನವರು ಆರಂಭಿಸಿದ ಚಳುವಳಿ, ಇದು ತಪ್ಪು. ಹಾಗಾದರೆ ಚಿಪ್ಕೋ ಚಳುವಳಿ ನಡೆದಂಥದ್ದು ಎಲ್ಲಿ ಅಂದರೆ ಹಿಮಾಚಲ ಪ್ರದೇಶದಲ್ಲಿ. ಇದನ್ನು ಆರಂಭ ಮಾಡಿದವರು ಸುಂದರ್ಲಾಲ್ ಬಹುಗುಣ್. ಹೀಗಾಗಿ ಆಪ್ಷನ್ ನಂಬರ್ ಡಿ ಇದ್ದ ತಪ್ಪಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 55 ಪಳೆಯುಳಿಕೆ ಇಂಧನಗಳ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿದಾಗ ಕಂಡುಬರುವಂಥ ಆಪ್ಷನ್ ಯಾವುದು ಅಂದಾಗ ಪೆಟ್ರೋಲಿಯಂ, ಕಲ್ಲಿದ್ದಲು, ನೈಸರ್ಗಿಕ ಅನಿಲ ಇವೆಲ್ಲವೂ ಕೂಡ ಪಳೆಯುಳಿಕೆ ಇಂಧನಗಳ ಸರಿಯಾದ ಜೋಡಿಯಾಗಿದೆ. ನೆಕ್ಸ್ಟ್ 0.04% ಪ್ರಮಾಣವನ್ನು ಹೊಂದಿರುವ ವಾಯುವಿನ ಘಟಕಾಂಶ ಯಾವುದು ಅಂದಾಗ ಆಪ್ಷನ್ ನಂಬರ್ ಸಿ, ಕಾರ್ಬನ್ ಡೈಆಕ್ಸೈಡ್. ಇದು 0.04% ವಾಯುವಿನ ಘಟಕಾಂಶವಾಗಿದೆ. ನೆಕ್ಸ್ಟ್ ಕಾಲರಾ, ಅತಿಸಾರ, ಆಮಶಂಕೆ ಈ ರೋಗಗಳು ಕೆಳಗಿನ ಯಾವ ಮಾಲಿನ್ಯದಿಂದ ಬರುತ್ತದೆ ಅಂತಂದಾಗ ಇದು ಜಲ ಮಾಲಿನ್ಯದಿಂದ ಬರುವಂತಹ ಪ್ರಮುಖ ಕಾಯಿಲೆಗಳಾಗಿವೆ. ನೆಕ್ಸ್ಟ್ ಕ್ವಶನ್ ನಂಬರ್ 58 ಈ ಕೆಳಗಿನವುಗಳಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಉದಾಹರಣೆಗಳನ್ನು ಕೇಳಿದ್ದಾರೆ. ತೋಟಗಾರಿಕೆ ಬೆಳೆಗಳು ಅಂತಂದಾಗ ಅಲ್ಲಿ ಕೇವಲ ಒಂದೇ ಬೆಳೆಯನ್ನು ಬೆಳೆಯುವುದಿಲ್ಲ, ಹಲವಾರು ಬೆಳೆಗಳನ್ನು ಬೆಳೆಯುತ್ತಾರೆ. ಹೀಗಾಗಿ ತರಕಾರಿ, ವಿವಿಧ ಹಣ್ಣುಗಳು ಮತ್ತು ವಿವಿಧ ಹೂಗಳು ಇದು ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ದ್ರವ ರೂಪದಲ್ಲಿರುವ ಧಾತುವಿಗೆ ಉದಾಹರಣೆ ಅಂತಂದರೆ ಅದು ಪಾದರಸ, ಡಿ ಮೆರ್ಕುರಿ ಅಂತ ಕರಿತೀವಿ ನಾವು. ಕ್ಷುದ್ರ ಗ್ರಹಗಳು ಈ ಕೆಳಗಿನ 2 ಗ್ರಹಗಳ ನಡುವೆ ಕಂಡು ಬರ್ತದೆ ಅಂದಾಗ ಇದು ಮಂಗಳ ಮತ್ತು ಗುರು ಗ್ರಹದ ನಡುವೆ ನಾವು ಕ್ಷುದ್ರ ಗ್ರಹಗಳನ್ನು ಕಾಣುತ್ತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಸಾಮಾನ್ಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಿದ್ವಿ. ಈ ಎಲ್ಲ ಉತ್ತರಗಳು ಸರಿಯಾದಂಥ ಉತ್ತರಗಳಾಗಿವೆ. ನೀವು ಬರೆದಂಥ ಪ್ರಶ್ನೆ ಪತ್ರಿಕೆ ಗಮನಿಸಿ ನೀವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಎನ್ನುವುದನ್ನು ಕೌಂಟ್ ಮಾಡಿ ಅದಕ್ಕೆ ಈ ಚಾನಲ್ಗೆ ಆನ್ಸರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.